ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಇವತ್ತು ಅಂದರೆ ನಾಳೆ 23rd ಹಸ್ಬೆಂಡ್ದು ಬರ್ತ್ಡೇ ಇದೆ. ಇದು ವಿಡಿಯೋ ಮಾಡ್ತಿರೋದು 22nd, ಅಂದರೆ ವೆಡ್ನಸ್ಡೇ ಬರ್ತ್ಡೇ ಇತ್ತು. ವೆಡ್ನಸ್ಡೇ ಇತ್ತು. ಇದು ಟ್ಯೂಸ್ಡೇ ವ್ಲಾಗ್. ಸೊ ಹಿಂದಿನ ದಿನ ಸ್ವಲ್ಪ ಡೆಕೋರೇಟಿವ್ ಐಟಮ್ಸು ಮತ್ತು ಕೇಕೆಲ್ಲ ಆರ್ಡ್ರ್ ಕೊಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀವಿ. ಹಸ್ಬೆಂಡ್ನ ಕರ್ಕೊಂಡೇ ಬಂದಿದ್ದೆ. ಈ ಟೈಮ್ ಏನು ನಾನು ಸರ್ಪ್ರೈಸ್ ಗಿಫ್ಟ್ನ ಅವ್ರಿಗೆ ಕೊಟ್ಟಿಲ್ಲ. ಆ್ಯಕ್ಚುಲಿ ನಾನೊಂದು ಬೇರೆ ಗಿಫ್ಟ್ ಕೊಡಬೇಕಿತ್ತು. ಅದು ಇನ್ನು ಒಂದು 5 ಅಥವಾ 10 ಡೇಸಲ್ಲಿ ರೆಡಿ ಆಗುತ್ತೆ. ಅದು ಕೊಡ್ತೀನಲ್ಲ ಆವಾಗ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಬಿಕಾಸ್ ಆಫ್ ಸಮ್ ರೀಸನ್ಸ್ ಅದು ರೆಡಿ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹಾಗೆ ಶಾಪಿಂಗ್ ಬಂದಿದ್ವಲ್ಲ, ಶಾಪಿಂಗ್ ಮುಗಿಸಿ ಪಕ್ಕದಲ್ಲಿರೋ ಡಾಮಿನೋಸ್ಗೆ ಬಂದಿದ್ದೀವಿ. ಡಾಮಿನೋಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತಲ್ವ. ಡಾಮಿನೋಸಲ್ಲಿ ಎಲ್ರಿಗೂ ತುಂಬ ಇಷ್ಟ ಪಿಜ್ಜಾ, ಸೇಮ್ ಲೈಕ್ ನಮಗೂ ಅಷ್ಟೇ. ನಾವು ಈ ಸಲ ಚೀಸ್ ಬಸ್ಟ್ ಪಿಜ್ಜಾ ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಆ ಟೈಮಲ್ಲಿ ಲೇಖನ ಆಟಗಳು ಹೀಗಿರುತ್ತೆ. ಅವಳಂದರೆ ಅವ್ರಿಗೆಲ್ಲರಿಗೂ ಗೊತ್ತು, ತುಂಬ ಆಟ ಆಡ್ತಿರ್ತಾಳೆ ಅಂತ. ಸೊ ಅವರು ದೇ ವಿಲ್ ಗಿವ್ ದ ಗ್ಲಾಸಸ್ ಆ್ಯಂಡ್ ದೇ ವಿಲ್ ಅಲೋ ಟು ಪ್ಲೇ. ಸೊ ಆ ಥರ ಎಲ್ಲ ಎಂಜಾಯ್ ಮಾಡ್ತಿರ್ತಾಳೆ ಲೇಖನ. ಪಿಜ್ಜಾ ಆರ್ಡರ್ ಬರೋವರೆಗೂ. ಬಟ್ ಅವಳಿಗೆ ಪಿಜ್ಜಾ ಏನೋ ಅಷ್ಟೊಂದು ಇಷ್ಟ ಆಗೋಲ್ಲ. ವೆಜಿಟೇಬಲ್ಸ್ ಮೇಲೆ ಇರುತ್ತಲ್ಲ ಟಾಪಿಂಗ್ಸ್ ಎಲ್ಲ ಇಷ್ಟ ಆಗೋಲ್ಲ. ಜಸ್ಟ್ ಪಿಜ್ಜಾ ಬೇಸ್ ಎಲ್ಲ ಇಷ್ಟಪಡ್ತಾಳೆ. ಸೊ ಬನ್ನಿ, ಈಗ ಪಿಜ್ಜಾ ಆರ್ಡ್ರ್ ಕೊಟ್ಟಾಯಿತು. ಪಿಜ್ಜಾ ಬಂತು, ಲೇಖನ ಆಟನೂ ಮುಗೀತು. ಈಗ ಪಿಜ್ಜಾ ಬಂದಿದೆ, ಮನೆಗೂ ಪಾರ್ಸಲ್ ತೊಗೊಂಡಿದ್ದೀವಿ. ಸೊ ಬನ್ನಿ ಪಿಜ್ಜಾ ತಿನ್ನೋಣ. ತುಂಬಾ ಚೆನ್ನಾಗಿತ್ತು ಪಿಜ್ಜಾ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಪಿಜ್ಜಾ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು, ಆ್ಯಕ್ಚುಲಿ ಮಿಡ್ನೈಟೇ ಬರ್ತ್ಡೇ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ನನಗೆ. ಸೊ ಕಾರಣಾಂತರಗಳಿಂದ ನಾನು ನೈಟ್ ಬರ್ತ್ಡೇ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಮಾರ್ನಿಂಗು ಲೇಖನನ ಸ್ಕೂಲಿಗೆ ಕಳಿಸಿ, ಸೊ ನಾನು ಪರ್ಮಿಷನ್ ತೊಗೊಂಡಿದ್ದೆ 1-2 hours ಲೇಟಾಗಿ ಬರ್ತೀನಿ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಇದೇ ದೇವಸ್ಥಾನಕ್ಕೆ ಹೋಗೋದು. ಇದು ಹೈವೇ ಗೊತ್ತಾಗುತ್ತಲ್ವ, ನಮ್ಮ ಮನೆಯಿಂದ ರೋಡಿಂದ ಆಚೆ ಬಂತು ಅಂದ್ರೇ, ನಮ್ಮ ಮನೆ ರೋಡ್ ದಾಟಿ ನೆಕ್ಸ್ಟ್ ಬಂತು ಅಂದ್ರೇ ಹೈವೇ ಸಿಗುತ್ತೆ. ಇವಾಗ ನೈಸ್ ರೋಡ್ ಆಗಿದೆ. ಸೊ ನೈಸ್ ರೋಡಿಂದ ಒಂದು 4 ಕಿಲೋಮೀಟರ್ ಅನಿಸುತ್ತೆ ನಮ್ಮ ಬಿಡದಿಯಿಂದ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಆಂಜನೇಯನ ದೇವಸ್ಥಾನದಲ್ಲಿ ಅವತ್ತು ಅಮಾವಾಸ್ಯೆ ಇತ್ತು. ಸೊ ಅದಕ್ಕೆ ಪೂಜೆ ಎಲ್ಲ ತುಂಬ ಜೋರಾಗಿ ನಡೀತಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಮಹಾಗಣಪತಿ ದೇವಸ್ಥಾನ ವಿಸಿಟ್ ಮಾಡಿ ನೆಕ್ಸ್ಟು ಆಂಜನೇಯನ ದೇವಸ್ಥಾನ ನೋಡಿ. ಆಂಜನೇಯನ ದೇವಸ್ಥಾನಕ್ಕೆ ಈ ಥರ ರೆಡಿ ಮಾಡಿಟ್ಟಿರ್ತಾರೆ. ಬೂದ್ಗುಂಬಳಕಾಯಿಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇದಕ್ಕಿಷ್ಟು ಅಮೌಂಟ್ ಅಂತ ತೊಗೋತಾರೆ. ಮತ್ತು ಎಳ್ಳು ಬತ್ತಿ ಎಲ್ಲ ಅಲ್ಲೇ ಸಿಗುತ್ತೆ. ಅಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು ಆಂಜನೇಯನಿಗೆ. ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದ್ರು ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಆಮೇಲೆ ಉದ್ದಿನ ವಡೆದು ಹಾರ ಹಾಕ್ತಿದ್ದಾರೆ ಆಂಜನೇಯನಿಗೆ. ಯಾರಾದರೂ ಅರಸ್ಕೊಂಡಿರ್ತಾರಲ್ವ ಅವರೆಲ್ಲ ಹಾರ ಹಾಕ್ತಾರೆ. ನಾವು ಆ್ಯಸ್ ಯೂಶ್ವಲ್ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ನೆಕ್ಸ್ಟು ನಾವು ಮಂದಾರತಿ ಅಥವಾ ಉಡುಪಿ ಉಪಚಾರಲ್ಲಿ ಕಾಫಿ ಕುಡ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾನು ಡ್ಯೂಟಿಗೆ ಹೋದೆ. ಹಸ್ಬೆಂಡು ಮನೇಲೇ ಇದ್ದರು. ಅವತ್ತು ಸ್ವಲ್ಪ ಫ್ರೀ ಇತ್ತು, ಅವ್ರಿಗೆ ಕೆಲಸ ಏನೂ ಇರಲಿಲ್ಲ. ಸೊ ಅದಾದಮೇಲೆ ಈವ್ನಿಂಗ್ ಬರ್ತ್ಡೇ ಪಾರ್ಟಿ ಶುರುವಾಗುತ್ತೆ. ಆವಾಗ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಇದು ಮಂದಾರತಿ ಕ್ಲಿಪ್ಪಿಂಗ್. ನಾನು ಹೇಳಿದ್ನಲ್ವ, ಉಡುಪಿ ಉಪಚಾರ ಅಥವಾ ಮಂದಾರತಿ ಕ್ಲಿಪ್ಪಿಂಗ್ಸ್ ಇದು. ಏನು ನಾವೇನು ಜಾಸ್ತಿ ಬ್ರೇಕ್ಫಾಸ್ಟ್ ಎಲ್ಲ ಮನೇಲೇ ಆಗಿತ್ತು. ಸೊ ಮಂಗಳೂರು ಬಂದು ಮತ್ತೆ ಕಾಫಿ ತೊಗೊಂಡು ಅಷ್ಟೇ. ಇದು ನಾನು ಕೊಡಿಸಿರೋ ಡ್ರೆಸ್ಸು.
ಕಾಫಿ ಮತ್ತು ಟೀಗೆ ಮಂದಾರತಿ ಅಂದರೆ ತುಂಬಾ ಫೇಮಸ್ ಅಲ್ವಾ. ಸೊ ಸಕ್ಕತ್ತಾಗಿರುತ್ತೆ ಕಾಫಿ, ನನಗಂತೂ ತುಂಬಾ ಇಷ್ಟ. ಆಲ್ರೆಡಿ ನಾನು ಕೇಕ್ನ ಆರ್ಡರ್ ಕೊಟ್ಟು ಬಂದಿದ್ದೆ. ಎಲ್ಲಿ ಅಂತ ಹೇಳಿದ್ರೆ ಹಡ್ಸನ್ ಅಥವಾ ಹ್ಯಾಪ್ ಗ್ಯಾಲರಿ ಅಂತ. ಇಲ್ಲಿ ಕೇಕ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬಾ ಚೆನ್ನಾಗಿತ್ತು ಕೇಕ್ ಅಂತಲೇ ಹೇಳ್ಬೋದು. ನನಗೇನು ಇಷ್ಟ ಆಯಿತು. ಮತ್ತು ಅವ್ರು ಕೊಡೋ ಮೆಥಡಿಂದ ಆಗಿರ್ಬೋದು, ಕೇಕ್ ಏನು ಡ್ಯಾಮೇಜ್ ಆಗೋಲ್ಲ. ನಾವು ಕೈಯಲ್ಲೇ ಇಟ್ಕೊಂಡು ಹೋಗ್ಬೋದು. ಅವತ್ತೊಂದು ದಿನ ತುಂಬಾ ಮಳೆ ಅಂದರೆ ಮಳೆ, ಬರ್ತಡೇ ದಿನ. ಸೊ ನಾನು ಎಕ್ಸಾಮ್ ಡ್ಯೂಟಿ ಬೇರೆ ಇತ್ತು. ಎಕ್ಸಾಮ್ ಡ್ಯೂಟಿಗೆ ಹೋಗಿ ಕೇಕ್ನ ರಿಸೀವ್ ಮಾಡಿಕೊಂಡು ಮನೆಗೆ ಹೋದ್ವಿ. ಬಟ್ ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿನೇ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಇದ್ದರೆ ಕೇಕ್ ಮೇಲೆ ಅವಳು ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ಚಾಕ್ಲೇಟ್ ಕೇಕ್ನೇ ತೊಗೊಂಡಿದ್ದೀನಿ, ಡಾರ್ಕ್ ಫಾರೆಸ್ಟ್. ಸೊ ಈ ಥರ ಡೆಕೋರೇಷನ್ ಶುರು ಮಾಡಿದ್ದೀವಿ. ಲೈಕ್ ಈಗ ಗೊತ್ತಲ್ವ ನಿಮಗೆ, ಬೇಗನೆ ಕತ್ಲೆ ಆಗುತ್ತೆ. ಲೈಕ್ 5:30 6 o'clock ಟೈಮಲ್ಲಿ ನಾನು ರೆಡಿ ಮಾಡ್ತಿರೋದು. ಕತ್ಲೆ ಇತ್ತು. ಸೊ ಫ್ಲವರ್ಸು ಮತ್ತು ಕ್ಯಾಂಡಲ್ಸ್ ಎಲ್ಲ ನಾನು ಹೇಳಿದ್ನಲ್ಲ, ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ನಾನು ತೊಗೊಬಂದಿದ್ದೆ ಅಂತ. ಸೊ ಇದೆಲ್ಲ ತೊಗೊಬಂದಿದೆ. ಮತ್ತು ಈ ಕ್ಯಾಂಡಲೆಲ್ಲ ಅಂದರೆ ಹ್ಯಾಂಗಿಂಗ್ ಲ್ಯಾಂಪ್, ಅದೆಲ್ಲ ಆಲ್ರೆಡಿ ಬಿಫೋರ್ ಲೇಖನ ಇಟ್ಕೊಂಡಿದ್ದಾಳಲ್ಲ, ಅದು ಬಿಫೋರ್ ಇಯರೇ ತೊಗೊಂಡಿದ್ದೆ ದೀಪಾವಳಿ ಟೈಮಲ್ಲಿ. ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು ಅಂತ, ಬ್ಲೂ ಮತ್ತು ಯೆಲ್ಲೋ ಕಲರು. ಸೊ ಈ ಕ್ಯಾಂಡಲ್ಸ್ ಇದೆಯಲ್ಲ, ಈ ಥರ ದೀಪ ಥರ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಇವಾಗ ತಂದಿರೋದು. ತುಂಬಾ ಚೆನ್ನಾಗಿದೆ. ಸೊ ಹಸ್ಬೆಂಡ್ ಏನಕ್ಕಿದೆಲ್ಲ ಬೇಡ, ಏನೂ ಯಾಕೆ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ನಾನೇನು ಚಿಕ್ಕ ಮಗುನ ಅಂತ ಕೇಳ್ತೀರಿ. ಇದು ನೋಡಿ ಸ್ಟಾರ್ ಲೈಟು, ಇದನ್ನು ಹೊಸ ನೆನ್ನೆ ತೊಗೊಂಡಿದ್ದು. 780 rupees ಆಗ್ತು. ಅದು ನನಗೆ ಬೇಕಿತ್ತು. ಅದನ್ನ ತುಂಬ ದಿನದಿಂದ ತೊಗೋಬೇಕು ಅಂತ ಹೇಳ್ತಿದ್ದೆ. ಯಾಕೆಂದರೆ ಎಲ್ಲರಿಗೂ ಬರ್ತಡೇ ಮಾಡಿದಾಗ ಅಥವಾ ದೀಪಾವಳಿ ಟೈಮಲ್ಲಿ ಎಲ್ಲ ಯೂಸ್ ಆಗುತ್ತೆ ಅಂತ ಮಾಡಿರೋದು. ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲಿಗೆ ಅದು ಫಿಕ್ಸ್ ಆಗ್ತಿಲ್ಲ ಕರೆಕ್ಟಾಗಿ. ಬೇರೆ ಅಂದರೆ ಸ್ಕ್ರೀನ್ಗೆ ಅಥವಾ ಗ್ಲಾಸ್ ಡೋರ್ಗೆ ಅರೇಂಜ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ನಿಮಗೇನಾದರೂ ಈ ಡೆಕೋರೇಷನ್ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಸೊ ನೋಡೋಣ ಬನ್ನಿ ಡೆಕೋರೇಷನ್. Wish you happy birthday, many more happy returns of the day. God bless you and I wish you dream come true and have a blast. Stay happy forever. Once again, happy birthday. Happy birthday to you. Happy birthday to you. May the good God bless you. Happy birthday to you. ಸ್ವಲ್ಪ ಪರಿಶ್ರಮ Joy.
ಸ್ವಲ್ಪ ಸ್ವಲ್ಪ ಇದೆ ಒಂದೇ ಸರಿ ಯಾಕೆ ಗಿಡ ಹೋಗ್ತಾರೆ ಕೊಡ್ತೀವಿ ನಂಗೆ ಹ್ಯಾಪಿ ಬರ್ಡೇ ನೆಕ್ಕೊಳ ಏನು ಬರ ಕೆಳಗೆ ಕೂತ್ಕೊಲೇಕನ ನೀನು ಒಂಚೂರು ಮಚ್ಚಿಟ್ಟಿಡಿದ್ರು ಅಪ್ಪಂಗೆ ಆಯ್ತಾ ಈಗ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ಹೊರಗಡೆ ಹೋಗ್ತಾಯಿದ್ದೀವಿ ಊಟಕ್ಕೆ. ಸೊ ಬನ್ನಿ ಊಟಕ್ಕೆ ಹೋಗಿ ಬರೋಣ. ಏನಿಲ್ಲ, ಮಾಮೂಲಿ ನಮ್ಮ ಮನೆಗೆ ನಿಯರ್ ಆಗಿರೋಂಥ ಮಂದಾರತಿ ಅಥವಾ ಉಡುಪಿ ಉಪಚಾರಕ್ಕೆ ಹೋಗ್ತೀವಿ, ಇಲ್ಲಾಂದರೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಾಗುತ್ತೆ. ಅಷ್ಟೊಂದು ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ನಮಗೇನು ನೆಸೆಸಿಟಿ ಇಲ್ಲ ಬೇರೆ ರೆಸ್ಟೋರೆಂಟ್ ಅಥವಾ ಡಾಬಾಗೆ ಹೋಗಬೇಕು ಅನ್ನೋದು. ಅಲ್ಲೇ ತುಂಬ ಚೆನ್ನಾಗಿದೆ, ನಮಗೆ ಅದು ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು, ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಬನ್ನಿ ಎಷ್ಟು ಥರ ಅಥವಾ ಎಷ್ಟು ವೆರೈಟಿ ಫುಡ್ ಸಿಗುತ್ತೆ ಅಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರ ಇತ್ತು ನಮ್ಮ ಬರ್ತ್ಡೇ ಪಾರ್ಟಿ ಅಂತಲೇ ಹೇಳ್ಬೋದು. ಡಿನ್ನರ್ ಮತ್ತು ಬರ್ತ್ಡೇ ಪಾರ್ಟಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಊಟ ಆದಮೇಲೆ ಐಸ್ ಕ್ರೀಮ್ ಬೇಕೇ ಬೇಕಲ್ವ, ಸೊ ಐಸ್ ಕ್ರೀಮಿಂದ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.